ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ಟೈಮ್ ನೀವು ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂದಾಗೆ ಈ ಸತಿ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ರಿಸಲ್ಟ್ ಇಂದ ತುಂಬಾ ಖುಷಿಯಾಗಿರುವಂತಹ ಸ್ಟೂಡೆಂಟ್ಸ್ ಸುಮಾರು ಕಮೆಂಟ್ಸ್ ಮಾಡಿ ನನಗೆ ಹೇಳಿದಿರಾ. ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ. ಸೊ ನನ್ನ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಅಂದಾಗೆ ಇನ್ನ ಎಷ್ಟೋ ಜನ ಸ್ಟೂಡೆಂಟ್ಸು ಇನ್ನ ಕೆಲವು ಸಬ್ಜೆಕ್ಟ್ಸ್ ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನ ಕೆಲವು ಸ್ಟೂಡೆಂಟ್ಸ್ ಗೆ ಈ ಚಾನಲ್ ನ ಪರಿಚಯನೇ ಇಲ್ಲ, ಈ ಚಾನಲ್ ಅವರಿಗೆ ರೀಚ್ ಆಗಿಲ್ಲ ಅಂತ ನನ್ಗೆ ಗೊತ್ತಾಗ್ತಾ ಇದೆ. ಸೊ ದಯವಿಟ್ಟು ನೀವು ಈ ಚಾನಲ್ ಇಂದ ಬೆನಿಫಿಟ್ ತಗೊಂಡಿರೋರೇ ಆದ್ರೆ ಈ ಚಾನಲ್ ನ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಅಥವಾ ನಿಮ್ಮ ಜೂನಿಯರ್ಸ್ ಗೆ ಅಥವಾ ಇನ್ನ ಯಾರ್ಯಾರು ಪಾಸ್ ಆಗ್ಬೇಕು ಅನ್ಕೊಂಡಿದಾರೋ ಅವ್ರಿಗೆ ಇದನ್ನ ಶೇರ್ ಮಾಡಿ. ಅಂದಾಗೆ ಇವತ್ತಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ನೋಡುವಂತಹ ಸುಮಾರು ಕಮೆಂಟ್ಸ್ ನ ಒಂದೊಂದೇ ನೋಡ್ತಾ ಬರೋಣ. ಯಾಕಂದ್ರೆ ಇದರಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಥ್ಯಾಂಕ್ಸ್ ಹೇಳಿದ್ದಾರೆ, ಜೊತೆಗೆ ಕೆಲವೊಂದು ಡೌಟ್ಸ್ ಕೂಡ ಕೇಳಿದ್ದಾರೆ. ಆ ಡೌಟ್ಸ್ ಸಾಲ್ವ್ ಮಾಡ್ತಾ ಬರೋಣ. ಸೊ ಇಲ್ಲಿ ಅಶೋಕ, ಥ್ಯಾಂಕ್ ಯು ವೆರಿ ಮಚ್. ಐ ಹ್ಯಾವ್ ಕ್ಲಿಯರ್ ಆಲ್ ಸಬ್ಜೆಕ್ಟ್ಸ್. ಓಕೆ, ಇಲ್ಲಿ ಕೇಳ್ತಿದ್ದಾರೆ ಏನಂತ, ವಿನಯ್ ಅನ್ನೋರು, ಸರ್ ನಿಮ್ಮ ನಂಬರ್ ಹೇಗೆ ತಗೊಳ್ಳೋದು ಅಂತೇಳಿ. ಸೊ ನೀವು ನನ್ನ ಮೊಬೈಲ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ನನ್ನ ನಂಬರ್ ಸಿಗುತ್ತೆ. ಮತ್ತೆ ರಂಗಪ್ಪ ಸ್ವಾಮಿ ಅವರು ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ದಾರೆ. ಸುನೀತಾ ಅವರು, ಸರ್ ಮೇಕಪ್ ಎಕ್ಸಾಮ್ಗೆ PMS ಇಂಪಾರ್ಟೆಂಟ್ ಕ್ವಶನ್ ಹಾಕಿ ಸರ್ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಮೇಕಪ್ ಎಕ್ಸಾಮ್ಗೆ PMS ಕ್ಲಾಸಸ್ ನ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಬರ್ತಾನೆ ಇದ್ದೀನಿ. ಬಟ್ ಸ್ಟಿಲ್ ಈ ಮೇಕಪ್ ಎಕ್ಸಾಮ್ಗೆ ಅಂತ ಕೇಳ್ತಾರೆ. ಬಟ್ ನಾನು ಹೇಳೋದು ಇಷ್ಟನೇ, ಪ್ರತಿ ಮೇಕಪ್ ಎಕ್ಸಾಮ್ಗೆ ಪ್ರತಿ ಎಕ್ಸಾಮ್ಗೆ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲ. ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೋ ಅದು ಇನ್ನೆಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ಅಂತ ನಾನು ರಿಪೀಟ್ ಮಾಡಿ ಹೇಳಿರ್ತೀನಿ. ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳಿ. ಇನ್ನ ನಿಶಾನ್ ಜೈನ್ ಅವರು, ಹೌ ಟು ಕ್ಲಿಯರ್ IoT ಮೇಕಪ್, ಪ್ಲೀಸ್ ಡೂ ದ ವಿಡಿಯೋ 2025. ನೋಡಿ, ಪ್ರತಿ 2025ಗೆ 2026ಗೆ ಡಸಂಟ್ ರಿಕ್ವೈರ್ಡ್. ನೀವು IoT ಪಾಸ್ ಆಗ್ಲೇಬೇಕು ಅನ್ನೋದಾದ್ರೆ ಮೊಬೈಲ್ ಆಪ್ ಅಲ್ಲಿರುವಂತಹ ಕೋರ್ಸ್ IoT ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ IoT ಬಗ್ಗೆ ನೀವು ಕ್ಲಿಯರ್ ಮಾಡಬಹುದು. ಪಾತ್ವೇ ಸಬ್ಜೆಕ್ಟ್ಸ್ ಏನಿದೆ ಅದೆಲ್ಲ ನಿಮ್ಗೆ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ? ಇನ್ನ ನೆಕ್ಸ್ಟ್ ಒನ್ ನಿಖಿಲ್ ಅವರು, ಸರ್ ಥ್ಯಾಂಕ್ಸ್ ಸರ್, ನಿಮ್ಮಿಂದ ನನ್ನ ಮ್ಯಾಥ್ಸ್ ಪಾಸ್ ಆಗಿದೆ, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿ ಸಂಜಯ್ ಕುಮಾರ್, ಥ್ಯಾಂಕ್ ಯು ಸರ್, ನಾನು ಲಾಸ್ಟ್ ಮಂತ್ ಅಲ್ಲಿ ನಿಮ್ಮ ವಿಡಿಯೋ ನೋಡಿ PMS ಪಾಸ್ ಆಗಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಸಂಜಯ್ ಕುಮಾರ್ ಸರ್, ನಾನು ಪಾಸ್ ಸರ್, ಮತ್ತೆ ಥ್ಯಾಂಕ್ ಯು ಸರ್. ಓಕೆ, ಇನ್ನ ಅದಪ್ಪ ಅವರು, ಸರ್ ಥ್ಯಾಂಕ್ ಯು ಸೋ ಮಚ್, ಐ ಎಮ್ ಪಾಸ್, ದಟ್ಸ್ ಯು ಪ್ರಿಪೇರ್ಡ್ ಮೀ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಆದಪ್ಪ ಅವರೇ. ಎಗೇನು ಉಪೀಸ್ ಐ ಆಮ್ ಅಂತ, ನಿಮ್ದು ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ನೋಡಿ 2 days ಸ್ಟಡಿ ಮಾಡಿ 100 ಔಟ್ ಆಫ್ 82 ಔಟ್ ಆಫ್ 100 ಮಾರ್ಕ್ಸ್ ಬಂತು. ಸೂಪರ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಫೀಡ್ಬ್ಯಾಕ್. ಯಾಕಂದ್ರೆ ಇದು ಎಷ್ಟೋ ಜನ ಹುಡುಗರಿಗೆ ಇದು ಯೂಸ್ ಆಗುತ್ತೆ, ಅವರಿಗೆ ಇದರ ಬೆನಿಫಿಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರಿನ್ಯೂ ಎನರ್ಜಿ ವೀಕ್ಲಿ PDF ಪಾಸ್ವರ್ಡ್ ಸೆಂಡ್ ಮಿ ಅಂತ ಕೇಳ್ತಿದ್ದಾರೆ. ಇದರ ಆಲ್ರೆಡಿ PDF ಕಳಿಸಿದೀನಿ. ಮ್ಯಾಕ್ಸಿಮಮ್ ನಂದು ರವಿ ಆರ್ ನಂದಿ ಅನ್ನೋ ಪಾಸ್ವರ್ಡ್ ಇರುತ್ತೆ, ನೀವು ಅದನ್ನ ಚೆಕ್ ಮಾಡ್ಕೊಬಹುದು. ಓಕೆನಾ? ಇನ್ನ ಉಮೇಶ್ ಅವರು, ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಮೇಕಪ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿಯಾದಂತಹ ಕ್ವಶನ್ ಪೇಪರ್ಸ್ ನಾನು ಯಾವತ್ತೂ ಕೊಟ್ಟಿಲ್ಲ. ಈ ತರ ಕ್ವಶನ್ ಪೇಪರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇಂದ ಬಿಟ್ಟದ 2 ಮಾಡೆಲ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೆ. ಆ ಮಾಡೆಲ್ ಪೇಪರ್ ಆದ್ಮೇಲೆ ಯಾವುದೇ ರೀತಿಯಾದಂತಹ ಕ್ವಶನ್ ಪೇಪರ್ಸ್ ನಾನು ಮೇಕಪ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ ತಗೊಳ್ಳಿ ಅಂತ ನಾನು ಕೊಡೋದಿಲ್ಲ. ಬಟ್ ನಾನು ಪ್ರಿಪೇರ್ ಮಾಡೋದು ಪಾಸಿಂಗ್ ಪ್ಯಾಕೇಜ್ ಮಾತ್ರ. ಅಂದಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸತಿ ನೀವೇನಾದ್ರೂ ಮೇಕಪ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ, ಮೇಕಪ್ ಎಕ್ಸಾಮ್ಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ನನ್ನಿಂದ ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ, ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಒಂದು ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ. ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಪ್ರಿಪೇರ್ ಆಗುವಂತಹ ಸ್ಟೂಡೆಂಟ್ಸ್ ಮಾತ್ರ. ಸೊ ಜಸ್ಟ್ ಇವತ್ತು ಗೂಗಲ್ ಫಾರ್ಮ್ ಇದೆ, ಲಾಗಿನ್ ಮಾಡ್ಕೊಂಡ್ ಬಿಡೋಣ, ನೆಕ್ಸ್ಟ್ ಏನೋ ಒಂದು ನೋಡೋಣ, ನನಗೆ ಈ ಟೈಮಲ್ಲಿ ಆಗಲ್ಲ, ಆ ತರದ್ದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇದರಲ್ಲಿ ನಾನು ಯಾರ್ಯಾರು ಗೂಗಲ್ ಫಾರ್ಮ್ ನ ಫಿಲ್ ಮಾಡ್ತಾರೋ, ದೋಸ್ ಹೂ ಫಿಲ್ ದ ಸೀರಿಯಸ್ ಸ್ಟೂಡೆಂಟ್ಸ್, ಅವ್ರಿಗೆ ಕಾಲ್ ಬ್ಯಾಕ್ ಮಾಡೋದಾಗುತ್ತೆ. ಕಾಲ್ ಬ್ಯಾಕ್ ಮಾಡಿ ಆ ಹುಡುಗರಿಗೆ ಯಾವ ರೀತಿಯಾದಂತಹ ಸೊಲ್ಯೂಷನ್ ಬೇಕು, ಯಾವ ರೀತಿಯಾದಂತಹ ಕ್ಲಾಸ್ ನ ನೀವು ಅಟೆಂಡ್ ಮಾಡಬಹುದು ಅಂತ ನಾನು ಗೈಡ್ ಮಾಡ್ತೀನಿ. ಸೊ ಆ ಗೂಗಲ್ ಫಾರ್ಮ್ ನ ಫಿಲ್ ಮಾಡಿ, ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಅದರಲ್ಲಿ ಕೊಟ್ಟಿರುವಂತಹ ಸಬ್ಜೆಕ್ಟ್ ಅಲ್ಲದೆ ಬೇರೆ ಸಬ್ಜೆಕ್ಟ್ ಇದ್ರೆ ನೀವು ನನಗೆ ನಾನು ಕಾಲ್ ಮಾಡಿದಾಗ ಹೇಳಿ ಇಂಥ ಸಬ್ಜೆಕ್ಟ್ ಅಂತೇಳಿ. ಮೆಜಾರಿಟಿ ಆಫ್ ದಿ ಸಬ್ಜೆಕ್ಟ್ ಯಾರು ಇರ್ತಾರೋ ಅವ್ರಿಗೆ ನಾನು ಈ ಸತಿ ಮತ್ತೆ ನಾನು ಒಂದು ಕ್ಲಾಸಸ್ ನಾನು ತಗೊಳೋದು ಆಗುತ್ತೆ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಸಲಿ ಇನ್ ಕೇಸ್ ಇಫ್ ಮೆನಿ ಸ್ಟೂಡೆಂಟ್ಸ್ ಆರ್ ಫ್ರಮ್ ಬೆಂಗಳೂರು ಸೈಡ್, ಅಥವಾ ಬೆಂಗಳೂರಿಂದ ಸುಮಾರು ಜನ ಸ್ಟೂಡೆಂಟ್ಸ್ ಏನಾದ್ರೂ ಮೇಕಪ್ ಎಕ್ಸಾಮ್ ಪ್ರಿಪೇರ್ ಆಗುವಂತ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇದ್ದು ಅದನ್ನ ಜಾಯಿನ್ ಆಗಕ್ ರೆಡಿ ಇದ್ರೆ, ಬೆಂಗಳೂರಲ್ಲಿ ಆಫ್ಲೈನ್ ಕ್ಲಾಸ್ ತಗೊಳುವಂತಹ ಪ್ಲಾನ್ ಕೂಡ ಮಾಡಿದಿರಿ. ಸೊ ಇನ್ ಕೇಸ್ ನೀವು ಆತರ ಚಾನ್ಸಸ್ ಇದ್ರೆ ನೀವು ಆಫ್ಲೈನ್ ಕ್ಲಾಸ್ ನ ಜಾಯಿನ್ ಆಗ್ಬೋದು, ಅಥವಾ
ಇಲ್ಲ ಸರ್ ನಾನು ಇರೋ ಕಡೆ ಆಗ್ಬೇಕು ಅನ್ನೋದ್ರೆ ಆನ್ಲೈನ್ ಕ್ಲಾಸ್ ಕೂಡ ಆಗುತ್ತೆ. ಸೊ ಇದಕ್ಕೆ ನಿಮ್ಮ ಡಿಪೆಂಡ್ಸ್ ಆಗುತ್ತೆ ಯಾವ ಸಬ್ಜೆಕ್ಟ್ ಬೇಕು ಅಂತೇಳಿ ಆ ಸಬ್ಜೆಕ್ಟ್ ನ. ಮತ್ತೆ ಇದು ಮೇಕಪ್ ಎಕ್ಸಾಮ್ ಪ್ರಿಪರೇಷನ್ ಶಾರ್ಟ್ ಟರ್ಮ್ ಅಲ್ಲಿ ಇರೋದ್ರಿಂದ ಇದ್ರ ನಿಮಗೆ ಒಂದು ವಾಟ್ ಎವರ್ ದ ಕಂಟೆಂಟ್ ಅವೈಲೇಬಲ್ ಆನ್ ಯೂಟ್ಯೂಬ್ ನಿಮ್ಗೆ ಇಲ್ಲಿ ಇರುತ್ತೆ. ಇದು ಬಿಟ್ಟು ನಿಮಗ್ ಬೇಕು, ಈಗ ನಾವು ನೋಡ್ತಾ ಇದೀನಿ ಕಮೆಂಟ್ ಅಲ್ಲಿ ಸುಮಾರು ಜನ ಕ್ವಶನ್ ಪೇಪರ್ ಕೇಳ್ತಿದ್ದಾರೆ. ಅದಾದ್ಮೇಲೆ ಮೇಕಪ್ ರಿನ್ಯೂವಬಲ್ ಎನರ್ಜಿ ಆಫ್ಟರ್ ಕ್ಲಿಯರಿಂಗ್ ದ ನಮ್ದು ಮೇಕಪ್ ಎಕ್ಸಾಮ್ ದೇರ್ ವಿಲ್ ಬಿ ಡಾಕ್ಯುಮೆಂಟ್ ವೆರಿಫಿಕೇಶನ್. ಸೊ ಇದು DCET ಬಗ್ಗೆ ಹೇಳ್ತಾರಂತದ್ದು ಇರುತ್ತೆ. ಮತ್ತೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವಾಗ ಕೂಡ ನಿಮ್ಮನೆ ಸಬ್ಜೆಕ್ಟ್ ಕ್ಲಿಯರ್ ಆದ್ಮೇಲೆ ರೀ ಅಲಾಟ್ಮೆಂಟ್ ಕೂಡ ಆಗುತ್ತೆ. ರೀ ಅಲಾಟ್ಮೆಂಟ್ ಆಫ್ DCET ರ್ಯಾಂಕ್ ಕೂಡ ಆಗುತ್ತೆ. ಸೊ ಐ ಹ್ಯಾವ್ ಕ್ಲಿಯರ್ DCET ಎಕ್ಸಾಮ್ ಬಟ್ ಐ ಹ್ಯಾವ್ ನಾಟ್ ಕ್ಲಿಯರ್ ದ 5th ಸೆಮಿಸ್ಟರ್ ಎಕ್ಸಾಮ್ ಅಂತ ಕೇಳ್ತಿದ್ದಾರೆ. ಓಕೆ, ಯು ಕ್ಯಾನ್ ಡೂ ದಟ್ ಒನ್ ಆಲ್ಸೋ. ಥ್ಯಾಂಕ್ ಯು ಸರ್, ಮ್ಯಾಥಮೆಟಿಕ್ಸ್ ಪಾಸ್ ಯು ಸಪೋರ್ಟ್. ಸರ್ ಪ್ಲೀಸ್ ರಿಪ್ಲೈ ಮಿ, ಐ ಎಮ್ ಪಾಸ್ ಆಲ್ ಸಬ್ಜೆಕ್ಟ್ ರಿಸಲ್ಟ್ ಇಸ್ ಸೆಕೆಂಡ್ ಕ್ಲಾಸ್ ಬಟ್ ಹೌ ಬ್ರಿಡ್ಜ್ ಸಬ್ಜೆಕ್ಟ್ ಪೆಂಡಿಂಗ್ ಅಂತ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬರ್ತಾ ಇದೆ ಸರ್, ಪ್ಲೀಸ್ ಸೊಲ್ಯೂಷನ್ ಹೇಳಿ. ಖಂಡಿತ ಇದು ನಾನು ಕಾಲ್ ಕೂಡ ಮಾಡಿದಾಗ ಹೇಳಿದ್ದೀನಿ, ನೀವು ಒಂದ್ಸತಿ ಕಾಲೇಜಲ್ಲಿ ರೈಸ್ ಮಾಡಿ ಯಾವ ಬ್ರಿಡ್ಜ್ ಕೋರ್ಸ್ ಅಂತೇಳಿ ಅವ್ರು ಸೊಲ್ಯೂಷನ್ ಕೊಡ್ತಾರೆ. ಸರ್ ನಿಮ್ ವಿಡಿಯೋಸ್ ನೋಡಿ ನಾನು PMS ಪಾಸ್ ಆಗಿನ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್ ವಿಶ್ವಕರ್ಮ ಅವರೇ. ಅದಾಗೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಸಬ್ಜೆಕ್ಟ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಅದನ್ನ ನಾವು ನೋಡ್ತೀನಿ. ಅದೇ ಹೇಳಿದ್ನಲ್ಲ, ಯಾವ ಸಬ್ಜೆಕ್ಟ್ ನ ಇದು ರಿಕ್ವೈರ್ಮೆಂಟ್ ಜಾಸ್ತಿ ಬರುತ್ತೆ ಈ ಗೂಗಲ್ ಫಾರ್ಮ್ ಅಲ್ಲಿ, ಅದ್ರ ಮೇಲೆ ನಾನು ಏನ್ ಮಾಡ್ತೀನಿ ಕ್ಲಾಸಸ್ ನ ತಗೋತೀನಿ. ಸರ್ ನಂದು ಡಿಪ್ಲೊಮಾ ಎಕ್ಸಾಮ್ಸ್ ಫೇಲ್ ಆಗಿದೆ, ಮೇಕಪ್ ಎಕ್ಸಾಮ್ ಕ್ವಶನ್ಸ್ ಈಗ ಎಕ್ಸಾಮ್ ಬರ್ದಿದ್ದಿಲ್ಲ, ಅದೇ ಕ್ವಶನ್ಸ್ ಬರುತ್ತಾ? ಅದೇ ಕ್ವಶನ್ಸ್ ಅಂತ ಬರಲ್ಲ, ಅದೇ ಟೈಪ್ ಆಫ್ ಕ್ವಶನ್ ಬರುತ್ತೆ. ಮತ್ತೆ ಇನ್ನೊಂದು, ನೀವು ಪರ್ಟಿಕ್ಯುಲರ್ ಆಗಿ ಶಿವಕುಮಾರ್ ಅವರು ಯಾವ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡಿಲ್ಲ. ಯಾವ ಸಬ್ಜೆಕ್ಟ್ ಅಂತ ಮೆನ್ಷನ್ ಮಾಡಿದ್ರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಕೊಡಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಸರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅಂಡ್ ಒರಿಜಿನಲ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಯಾವಾಗ ಕೊಡ್ತಾರೆ ಸರ್? ಕ್ಯಾನ್ ಡೂ ದ ವಿಡಿಯೋ ಆಲ್ಸೋ ಸರ್, ಇಟ್ ವಿಲ್ ಹೆಲ್ಪ್ ಫಾರ್ ಸ್ಟೂಡೆಂಟ್ಸ್. ನೋಡಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಈಗ ಕಾಲೇಜುಗಳಲ್ಲೇ ಕೊಡೋದಾಗತ್ತೆ. ಅದನ್ನ ನೀವೇನ್ ಮತ್ತೆ ನೀವು ಅಪ್ಲೈ ಮಾಡೋದು ಬೇಕಾಗಿಲ್ಲ. ಒಂದು ಟೈಮ್ ಲಿಮಿಟ್ ಕೊಡ್ತಾರೆ, ಆ ಟೈಮ್ ಅಲ್ಲಿ ನಿಮ್ಗೆ ಕಾಲೇಜಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆನಾ? ಸೊ ಸರ್ ಈ ಪ್ರಾಬ್ಲಮ್ಸ್ ಮುಂದೆ ಬರೋ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ ಅಲ್ವಾ? ನೋಡಿ, ಮತ್ತೆ ಕ್ವಶನ್ ಅಂದ್ರೆ ಮ್ಯಾಥಮೆಟಿಕ್ಸ್ ಗೆ ಇಂಟ್ರೆಸ್ಟೆಡ್ ಅಂತ ಅನ್ಸುತ್ತೆ. ಖಂಡಿತ ಹೆಲ್ಪ್ ಆಗುತ್ತೆ. ಯಾವ ಮ್ಯಾಥ್ಸ್ ನಾನು ಪೇಪರ್ ಮಾಡಿದಿನೋ ಅವೆಲ್ಲ ನಿಮ್ಗೆ ನೆಕ್ಸ್ಟ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲ ಸರ್, ನನಗೆ ಮ್ಯಾಥ್ಸ್ ಹೆವಿ ಕಷ್ಟ ಅಂಡ್ ಫಸ್ಟ್ ಸೆಮ್ ಇಂದ ಬ್ಯಾಕ್ಲಾಗ್ ಇದೆ. ಇವಾಗ ನಂದು 5th ಸೆಮಿಸ್ಟರ್ ಅಂಡ್ ಈ ಇಯರ್ ಒಂದು ಮ್ಯಾಥ್ಸ್ ಕ್ಲಿಯರ್ ಮಾಡ್ಕೊಬಹುದು. ಆ ಕಷ್ಟ ಇಂದ ಸ್ಕ್ರಾಚ್ ಇಂದ ಓಕೆ, ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೀವು ಇನ್ನ ಎಷ್ಟು ಇದಾಗುತ್ತೋ ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಮ್ಯಾಥ್ಸ್ ನ ನೀವು ಕರೆಕ್ಟ್ ಆಗಿ ಒಂದು ವೀಕ್ ಟ್ರೈ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೊಬಹುದು. ಓಕೆನಾ? ಸೊ FOC ಕ್ವಶನ್ ಮೇಕಪ್ ಎಕ್ಸಾಮ್ ಜುಲೈ 2025. ಪ್ಲೀಸ್ FOC ಮೇಕಪ್ ಎಕ್ಸಾಮ್ ಪೇಪರ್ ಯಾವ ಕ್ವಶನ್ ಪೇಪರ್ಸ್ ಕೂಡ ಇಲ್ಲಿ ನಿಮ್ಗೆ ಇರೋದಿಲ್ಲ. ಇರುವಂತಹ ಹಳೆ ಕ್ವಶನ್ ಪೇಪರ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅನ್ನೆಸರಿಯಾಗಿ ನೀವು ಆ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರ್ ಅಂತ ಯೋಚನೆ ಮಾಡ್ಕೊಂಡು ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂಬೇಡಿ. ಸರ್ ನಮಗೆ ಬೇಕು PMS 2025 ಕ್ವಶನ್ ಪೇಪರ್ ಮಂಜುಳಾ ಅನ್ನುವಂಥವ್ರು. ಸೊ ಕ್ವಶನ್ ಪೇಪರ್ ಅಲ್ಲ, ಮಾಡಲ್ ಪೇಪರ್ಸ್ ನಿಮ್ಗೇನ್ ಪ್ರೊವೈಡ್ ಮಾಡಿದೀನಿ ಅದನ್ನ ನೋಡ್ಕೊಳ್ಳಿ. ನೀವು ಇನ್ನ ಸೀರಿಯಸ್ ಆಗಿ ಓದುವಂತವ್ರು ಆದ್ರೆ ನೀವು ಮೊಬೈಲ್ ಆಪ್ ಅಲ್ಲಿ ಇರುವಂತಹ PMS ಕೋರ್ಸ್ ನ ನೀವು ಸ್ಟಡಿ ಮಾಡ್ಕೊಬಹುದು. ಅದ್ರಲ್ಲಿ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಪಾಸ್ ಆಗ್ತಾ ಇದಾರೆ. ಸರ್ ನಿಮ್ಮ ಇಂದ ನಾನು M1 ಪಾಸ್ ಆಗಿದ್ದೆ ಸರ್, ಫಸ್ಟ್ ಸೆಮ್ ಇಂದ ಬ್ಯಾಕ್ ಆಗಿತ್ತು. ಈ ನಿಮ್ ವಿಡಿಯೋ ಇಂದ ತುಂಬಾ ಹೆಲ್ಪ್ ಆಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸರ್, ಐ ಪಾಸ್ ಮ್ಯಾಥ್ಸ್ ಪೇಪರ್, ಯೂಟ್ಯೂಬ್ ವಿಡಿಯೋಸ್ ಹೆಲ್ಪ್ ಮೀ ಔಟ್. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ನಾವು ನೋಡ್ತಾ ಇರೋಂಥದ್ದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ PMS ಆಗ್ಲಿ ಮ್ಯಾಥ್ಸ್ ಆಗ್ಲಿ ಕ್ಲಿಯರ್ ಮಾಡ್ಕೊಂಡಿರುವಂತದ್ದು. ಇಲ್ಲಿ ನೋಡಬಹುದು ನಾವು ಅಮಿತ್ ಪರ್ವ ಅವರು 100 ಔಟ್ ಆಫ್ 100 ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಥ್ಯಾಂಕ್ ಯು ಸರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನ ರಿವ್ಯಾಲ್ಯೂಯೇಷನ್ ಇಸ್ ಯೂಸ್ಫುಲ್ ಆರ್ ನಾಟ್ ಸರ್, ಪ್ಲೀಸ್ ಟೆಲ್ ಮಿ. ಯಾರು ಇದು ಸ್ಟಾರ್ ವಿಡಿಯೋಸ್ ಅನ್ನೋರ್ ಮಾಡುವಂತದ್ದು? ಒಂದು ರಿವ್ಯಾಲ್ಯೂಯೇಷನ್ ಯಾವಾಗ ಯೂಸ್ ಆಗುತ್ತೆ ಅನ್ನಂದ್ರೆ ಡಿಪೆಂಡ್ಸ್ ಆನ್ ನಿಮ್ಗೆ ಬಂದಿರುವಂತಹ ಮಾರ್ಕ್ಸ್. ನೀವು ಏನಾದ್ರು ಬರ್ದಿರುವಂತದ್ದು ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕಿ, ಇಲ್ಲ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅನ್ನೆಸರಿಯಾಗಿ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ರಿವ್ಯಾಲ್ಯೂಯೇಷನ್ ಅಲ್ಲಿ ಅಂತ ಮ್ಯಾಕ್ಸಿಮಮ್ ನೀವು ಬರ್ದಿದ್ರೆ ಮಾತ್ರ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ ಹೊರತು ಎವ್ರಿ ಟೈಮ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಓಕೆನಾ? ಸೊ ಅದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಬೇಕಾಗತ್ತೆ. ಸರ್ ಮೇಕಪ್ ಎಕ್ಸಾಮ್ ಆಫ್ಟರ್ ವಿ ಕ್ಯಾನ್ ಚೇಂಜ್ ಬ್ರ್ಯಾಂಡ್ ಸರ್, ಪ್ಲೀಸ್. ಡೆಫಿನೆಟ್ಲಿ. ಯಾರು ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇರ್ತಿರೋ, ಈಗ ಫಸ್ಟ್ ಇಯರ್ ಆಗುವಂತವ್ರು ಸೆಕೆಂಡ್ ಇಯರ್ ಹೋದಾಗ ಅವರು ಚೇಂಜ್ ಆಫ್ ಬ್ರಾಂಚ್ ನ ಮಾಡ್ಕೊಬಹುದು. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಚೇಂಜ್ ಆಫ್ ಬ್ರಾಂಚ್ ಮಾಡಿದಾಗ ನೀವು ಫಾರ್ ಎಕ್ಸಾಂಪಲ್ EC ಇಂದ CS ಹೋಗ್ತೀರಾ ಅಂತ ಇಟ್ಕೊಳ್ಳಿ. CS ಥರ್ಡ್ ಸೆಮ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಮತ್ತೆ CS ಅಲ್ಲಿರುವಂತಹ ಒಂದು ಕೋರ್ಸ್ ಸಬ್ಜೆಕ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ CS ಅಲ್ಲಿ FOC ಇರುತ್ತೆ, ಆ FOC ಎಕ್ಸಾಮ್ ಅನ್ನು ನೀವು ಬರೀಬೇಕಾಗತ್ತೆ. ಸೊ ಡೀಟೇಲ್ ನ ಕರೆಕ್ಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ನೀವು ಆ
ಚೇಂಜ್ ಆಫ್ ಬ್ರಾಂಚ್ ನ ಮಾಡ್ಕೊಳ್ಳಿ. ಸರ್ ಪ್ಲೀಸ್ ಅಪ್ಲೋಡ್ ಟುಮಾರೋ ಸರ್, ಐ ವಾಂಟ್ ಟು ಕ್ಲಿಯರ್ ಅಂಡ್ ಐ ವಾಂಟ್ ಚೇಂಜ್ ದ ಬ್ರಾಂಚ್ ಅಂತ ಹೇಳ್ತಿದ್ರೆ, ಖಂಡಿತ ಅದು ನಾನು ಅಪ್ಡೇಟ್ ಮಾಡಿದ್ದೀನಿ. ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಾಲೇಜಲ್ಲಿ ಕೇಳಬಹುದು. ಓಕೆನಾ. ಇನ್ನ ಇಲ್ಲಿ ವಿಶಾಖ ಅವರು, ಥ್ಯಾಂಕ್ ಯು ಸೋ ಮಚ್ ಸರ್, ಯುವರ್ ಟೀಚಿಂಗ್ ಮೀನ್ಸ್ ಎ ಲಾಟ್ ಟು ಮೀ. ಐ ಆಮ್ ಥ್ರಿಲ್ಡ್ ಟು ಹ್ಯಾವ್ ಕ್ಲಿಯರ್ಡ್ M2 ಥ್ಯಾಂಕ್ಸ್ ಟು ಗೈಡೆನ್ಸ್. ಯುವರ್ ವಿಡಿಯೋಸ್ ಆರ್ ಇನ್ಕ್ರೆಡಿಬಲಿ ಇನ್ಫಾರ್ಮೇಟಿವ್ ಅಂಡ್ ಹೆಲ್ಪ್ಫುಲ್ ಫಾರ್ ಸ್ಟೂಡೆಂಟ್ಸ್ ಲೈಕ್ ಮೀ. ಥ್ಯಾಂಕ್ ಯು ವಿಶಾಖ ಅವರೇ. ಸೊ ಫೈನಲಿ ನೀವು M2 ಸಬ್ಜೆಕ್ಟ್ ನ ಅಂದ್ರೆ 15 ಸೀರೀಸ್ M2 ನ ಮುಗಿಸ್ಕೊಂಡಿರುವಂತದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಫೀಡ್ಬ್ಯಾಕ್. ಫಜಲ್ ಶೇಖ್ ಅವರು, ಐ ಆಮ್ ಫೇಲ್ ಇನ್ ಮ್ಯಾಥ್ಸ್ ಬೆಬ್ಸ್, ಹೌ ಟು ಕ್ಲಿಯರ್ ಇನ್ ಮೇಕಪ್ ಎಕ್ಸಾಮ್. ಖಂಡಿತ ಏನ್ ನೀವು ಮಾಡಬೇಕು, ನನ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ನ ಕರೆಕ್ಟ್ ಆಗಿ ನೋಡಿ, ಕೊಟ್ಟಿರುವಂತ ಮೆಟೀರಿಯಲ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಆರಾಮಾಗಿ ಕ್ಲಿಯರ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಇನ್ನ ಸುಮಾರು ಒಂದು 50ರಿಂದ 100 ಕಮೆಂಟ್ಗಳಿದಾವೆ. ಬಟ್ ನಿಮಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಅಂತ ಅನ್ಕೋತೀನಿ. ಸೊ ಈಗಲೇ ಅದು ನೀವೇನ್ ಮಾಡಬೇಕು, ಆ ಗೂಗಲ್ ಫಾರ್ಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಫ್ಯೂಚರ್ ಜಾಯ್ನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ದಿಸ್ ಚಾನಲ್.